ಬೆಂಗಳೂರಿನಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವ ಶುರುವಾಗಿದೆ. ಎಚ್ಪಿ ಪೆಟ್ರೋಲ್ ಬಂಕ್ನಲ್ಲಿ ನೋ ಸ್ಟಾಕ್ ಎನ್ನುವಂತಹ ಬೋರ್ಡ್. ನೆಲಮಂಗಲದ ಹಂಚಿಪುರದಲ್ಲಿರುವಂತಹ ಬಂಕ್ ಅದು. ಪೆಟ್ರೋಲ್ ಇಲ್ಲದೆ ಕಾದು ಕುಳಿತಿದ್ದಾರೆ ಬಂಕ್ ಸಿಬ್ಬಂದಿ. ಪೆಟ್ರೋಲ್ ಡೀಸೆಲ್ಗೆ ಅಂತ ಬಂದಂತಹ ವಾಹನ ಸವಾರರು ವಾಪಸ್ ಆಗ್ತಾ ಇದ್ದಾರೆ. ಪೆಟ್ರೋಲ್ ಸಿಗದೆ ಸವಾರರು ಪರದಾಡ್ತಾ ಇದ್ದಾರೆ. ನೋಡಿ, ಔಟ್ ಆಫ್ ಸ್ಟಾಕ್ ಅನ್ನುವಂತಹ ಬೋರ್ಡ್ ನೋಡ್ತಾ ಇದ್ದೀವಿ. ನೆಲಮಂಗಲ ಹಂಚಿಪುರ ಬಳಿಯ ಬಂಕ್ ಬಳಿಯ ಚಿತ್ರಣ ಇದು. ಎಚ್ಪಿ ಪೆಟ್ರೋಲ್ ಬಂಕ್ನಲ್ಲಿ ನೋ ಸ್ಟಾಕ್ ಎನ್ನುವಂತಹ ಬೋರ್ಡ್. ನಮ್ಮ ಪ್ರತಿನಿಧಿ ಮಂಜುನಾಥ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಮತ್ತೆ ಪೆಟ್ರೋಲ್ ಸಮಸ್ಯೆ ಉಲ್ಬಣವಾಗ್ತಿರ್ತಕ್ಕಂಥದ್ದು. ಸದ್ಯ ನಾವಿರ್ತಕ್ಕಂಥ ಸ್ಥಳ ನೆಲಮಂಗಲ ತಾಲೂಕಿನ ಹಂಚಿಪುರ ಗ್ರಾಮದ ಹಾಸನಕ್ಕೆ ತಳಿಸ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರ್ತಕ್ಕಂತಹ ಎಚ್ಪಿ ಪೆಟ್ರೋಲ್ ಬಂಕ್ನಲ್ಲಿ ನಾವಿದ್ದೀವಿ. ನಾವು ನೋಡ್ಬೋದಾಗಿದೆ, ಈ ಒಂದು ಎಚ್ಪಿ ಪೆಟ್ರೋಲ್ ಬಂಕ್ನಲ್ಲಿ ನಿನ್ನೆ ಬೆಳಗ್ಗೆ 10:30ಕ್ಕೆ ಪೆಟ್ರೋಲ್ ಖಾಲಿಯಾಗಿರ್ತಕ್ಕಂಥ, ಪೆಟ್ರೋಲ್ ಮತ್ತು ಡೀಸೆಲ್ ಖಾಲಿಯಾಗಿರ್ತಕ್ಕಂಥ. ಪ್ರತಿನಿತ್ಯ 250ರಿಂದ 300 ವಾಹನಗಳಿಗೆ ಈ ಒಂದು ಪೆಟ್ರೋಲನ್ನು ಹಾಕಲಾಗ್ತಿತ್ತು. ಸದ್ಯ ಇವಾಗ ಅಂದರೆ ಕಳೆದ 1.5 ದಿನಗಳಾಗ್ತಾ ಬಂತು, ಬಹುತೇಕ 30 ಗಂಟೆಗಳಾಗ್ತಾ ಬಂತು. ಆದರೂ ಕೂಡ ಇಲ್ಲಿ ಪೆಟ್ರೋಲ್ ಇಲ್ಲ. ಬಹುತೇಕ ಇಲ್ಲಿ 10ಕ್ಕೂ ಹೆಚ್ಚು ಜನರು ಸಿಬ್ಬಂದಿಗಳಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಕೆಲಸವಿಲ್ಲದೆ ಸದ್ಯ ಈ ಒಂದು ಪೆಟ್ರೋಲ್ ಬಂಕ್ನಲ್ಲೇ ಓಡಾಟವನ್ನು ನಡೆಸ್ಕೊಂಡಿದ್ದಾರೆ. ಇನ್ನು ಹೆದ್ದಾರಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೆದ್ದಾರಿಯಿಂದ ಬರ್ತಕ್ಕಂಥ ವಾಹನಗಳು, ಸಾಕಷ್ಟು ವಾಹನಗಳು ಬಂದು ಪೆಟ್ರೋಲ್ ಇಲ್ಲದೆ ವಾಪಸ್ ಆಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಈಗಾಗಲೇ ಏನು ಹೊರಭಾಗದಲ್ಲಿ ಅಂದರೆ ರಸ್ತೆ ಪಕ್ಕದಲ್ಲಿ ಏನು ನೋ ಸ್ಟಾಕ್ ಅಂತೇಳಿ ಕೂಡ ಬೋರ್ಡನ್ನು ಹಾಕಿರ್ತಕ್ಕಂಥದ್ದು. ಇನ್ನು ಇದು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈಗ ಒಂದು ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಪೆಟ್ರೋಲನ್ನು ಮಿತವಾಗಿ ಬಳಸಿ, ಹೆಚ್ಚಾಗಿ ಮೆಟ್ರೋ ಟ್ರೈನ್ಗಳನ್ನು ಅಥವಾ ಟ್ರೈನ್ಗಳನ್ನು ಮತ್ತು ಬಸ್ಗಳನ್ನು ಬಳಸಿ ಅಂತ ಹೇಳಿ ಕರೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಈಗ ಪೆಟ್ರೋಲ್ ಬಂಕ್ಗಳಲ್ಲಿ ಇಂಧನ ಖಾಲಿ ಆಗ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅಭಾವ ಸೃಷ್ಟಿಯಾಗುವಂಥ ಮುನ್ಸೂಚನೆಗಳು ಈಗಾಗಲೇ ಕಂಡು ಬರ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಾಗಿ ಹೆಚ್ಚಿನ ಸಮಸ್ಯೆಗಳು ಕಂಡು ಬರ್ಬೋದು. ಹಾಗಾಗಿ ಎಲ್ಲೋ ಒಂದು ಕಡೆ ವಾಹನ ಸವಾರರು ಕೂಡ ಹೇಳ್ತಾ ಇದ್ರು, ಅಂದರೆ ಈ ಒಂದು ಪೆಟ್ರೋಲ್ಗಳನ್ನು ನಾವು ಫುಲ್ ಟ್ಯಾಂಕ್ ಮೊದಲೇ ಮಾಡಿಸ್ಕೊಳ್ಬೇಕು ಅಂತ ಕೂಡ ಹೇಳ್ತಿರ್ತಕ್ಕಂಥ. ಅದಕ್ಕೂ ಕೂಡ ಏನಾದರೂ ರಿಸ್ಟ್ರಿಕ್ಷನ್ ಬರುತ್ತಾ, ಇಂಧನಕ್ಕೂ ಕೂಡ ಇದೇ ರೀತಿಯಾಗಿ ಬರುತ್ತಾ, ಏನಾದರೂ ಮಿನಿಮಮ್ ಏನಾದರೂ ಪೆಟ್ರೋಲ್ಗಳನ್ನು ಅಥವಾ ಡೀಸೆಲ್ಗಳನ್ನು ಫಿಲ್ ಮಾಡುವಂಥ ಸಾಧ್ಯತೆಗಳು ಮುಂದಿನ ದಿನಗಳು ಬರುತ್ತಾ ಅನ್ನೋ ಒಂದು ಅನುಮಾನಗಳು ಬಹಳ ದಟ್ಟವಾಗಿ ಕಾಡ್ತಾ ಇದೆ. ಒಟ್ಟಾರೆಯಾಗಿ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರ್ತಕ್ಕಂಥ ಬೆನ್ನಲ್ಲೇ ಈಗ ಸದ್ಯ ಇಂಧನದ ಸಮಸ್ಯೆ ಉಲ್ಬಣವಾಗಿದ್ದು, ಸದ್ಯ ನೆಲಮಂಗಲದಲ್ಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗದೆ ವಾಹನ ಸವಾರರು ಪರದಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಮಂಜುನಾಥ್, TV9 ನೆಲಮಂಗಲ.